ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯ ದೇವನಗುಂದಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ರತ್ನಾ ಗೋವಿಂದರಾಜ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ಅನ್ನಪೂರ್ಣರವರು ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ಚುನಾವಣೆ ನಿಗದಿಯಾಗಿತ್ತು. ಆದರೆ ರತ್ನಾ ಗೋವಿಂದರವರು ಹೊರತುಪಡಿಸಿ ಯಾರೊಬ್ಬರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ತ್ರಿವೇಣಿ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಬೋದನಹಳ್ಳಿ ಪ್ರಕಾಶ್ ಅವರು, ರಾಜ್ಕುಮಾರ್, ಸಮೇತನಹಳ್ಳಿ ಸಣ್ಣಪ್ಪ, ಆರೋಹಳ್ಳಿ ಪ್ರಕಾಶ್, ಶಂಕರಪ್ಪ, ಉಷಾ, ಭಾಗ್ಯಲಕ್ಷ್ಮಿ, ತತ್ತನೂರು ಮಂಜುನಾಥ್ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಈ ನಮ್ಮ ಹನಗೊಂಡಳ್ಳಿ ಹೋಬಳಿಯ ದೇವನಗುಂದಿ ಗ್ರಾಮ ಪಂಚಾಯಿತಿಯ 2ನೇ ಅವಧಿಗೆ ಅಧ್ಯಕ್ಷರ ಅವಧಿಗೆ ಚುನಾವಣೆ ನಡೆದಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಒಡಂಬಡಿಕೆಯಂತೆ ಮೊದಲೇ ಅನ್ನಪೂರ್ಣ ಅವರು ಅಧ್ಯಕ್ಷರಾಗಿದ್ದರು. ಅವರು ನಮ್ಮ ಮಾತಿನಂತೆ ರಾಜೀನಾಮೆ ಕೊಟ್ಟು ನಮ್ಮ ರತ್ನಾ ಗೋವಿಂದರಾಜು ಅವ್ರಿಗೆ, ಅಂದರೆ ಓಬಳಾಪುರ ಚಿಕ್ಕ ಗ್ರಾಮ ಆದರೂ ಆ ಊರಿಗೆ ಒಂದು ಸಾರಿ ಕೊಡಲೇಬೇಕಂತ ಶಾಸಕರ ಒತ್ತಾಸೆ ಇತ್ತು. ಅದ್ರ ಪ್ರಕಾರ ದೇವನಗುಂದಿ ಅನ್ನಪೂರ್ಣ ರಾಜೀನಾಮೆ ಕೊಟ್ಟ ಕಾರಣ ಆ ತೆರವಾದ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆದಿದೆ. ಚುನಾವಣೆ ನಡೆದ ಸಂದರ್ಭದಲ್ಲಿ 23 ಜನ ಸದಸ್ಯರು ಸಹಕಾರ ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ 23 ಜನ ಗ್ರಾಮ ಪಂಚಾಯತ್ ಸದಸ್ಯರಿಗೂ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಶರತ್ ಬಚ್ಚೇಗೌಡರ ಪರವಾಗಿ ಸಹ ಅವರಿಗೆ ಎಲ್ಲ 23 ಜನ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಅಭಿವೃದ್ಧಿ ಕಾರ್ಯಗಳು ಹೆಂಗೆ ನಡೆದು ಹಿಂದೆ ಇದ್ದ ಅಧ್ಯಕ್ಷರಿಗೂ ಇವಾಗ ಇಲ್ಲ, ಹಿಂದೆ ಇದ್ದ ಅಧ್ಯಕ್ಷರು ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಹಿಂದೆ ಇದ್ದ ಅಧ್ಯಕ್ಷರುಗಳು ಚೆನ್ನಾಗಿ ನಡೆಸ್ಕೊಂಡು ಹೋಗವ್ರೆ. ಈಗ ಇರೋಂಥ ದಿನಗಳಲ್ಲಿ ನಮ್ಮ ರತ್ನಾ ಗೋವಿಂದರಾಜ್ ಅವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಅದಕ್ಕೆ 100ಕ್ಕೆ 100 ಭರವಸೆ ರತ್ನಾ ಗೋವಿಂದರಾಜ್ ಪರವಾಗಿ ನಾನೇ ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲ ಹನಗೊಂಡಳ್ಳಿ ಹೋಬಳಿ ನಾಯಕರು ಅವರ ಪರವಾಗಿ ನಾವು ಆಶ್ವಾಸನೆ ಕೊಡ್ತಾ ಇದ್ದೀವಿ. ಇದುವರೆಗೂ ಒಂದು ಮಾಡಿದಂಥ ಕಾರ್ಯಗಳೇನಿದೆ, ಪಂಚಾಯತಿ ಪರವಾಗಿ ಒಂದು ಜನಪರವಾದಂಥ ಕಾರ್ಯಗಳು ಏನೇನು ಮಾಡಿದ್ದೀರಿ? ಈ ಜನಪದ ಕಾರ್ಯಕ್ರಮಗಳು ಏನಂತಂದರೆ, ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈಗ ಅಂದೇನಹಳ್ಳಿ ಬಾಣರಹಳ್ಳಿಯಲ್ಲಿ ಸುಮಾರು 8 ಎಕರೆ ಜಾಗನ ಗುರುತಿಸಿ ಆಶ್ರಯ ಕಡು ಬಡವರಿಗೆ ಆಶ್ರಯದಲ್ಲಿ ಸೈಟ್ಗಳು ಕೊಡೋದು, ನಿವೇಶನ ಕೊಡೋಂಥ ಕಾರ್ಯಕ್ರಮ ನಡೀತಾ ಇದೆ. ಡಿ ಹೊಸಳ್ಳಿಯಲ್ಲಿ ಅದೇ ಕಾರ್ಯಕ್ರಮ ಮುಂದುವರಿಸಿ ಈಗ ಅದರಲ್ಲಿ 3 ಎಕರೆ, ಅಲ್ಲಿ 8 ಎಕರೆ, ಇಲ್ಲಿ 3 ಎಕರೆ, ಒಟ್ಟು 11 ಎಕರೆನ ದೇವಲಾಪುರದಲ್ಲಿ 20 ಗುಂಟೆ, ಒಟ್ಟು ಇಷ್ಟು ಜಾಗನ ನಿರ್ಗತಿಕರಿಗೆ ಈ ಪಂಚಾಯಿತಿಯಲ್ಲಿ ಕೊಡೋಂಥ ಕಾರ್ಯ ನಡೆದಿದೆ. ದೇವನಗುಂದಿಯಲ್ಲಿ ಆ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದಿದೆ. ಈಗ ಡಿ ಹೊಸಳ್ಳಿಯಲ್ಲಿ ಆ ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಅಂದೇನಹಳ್ಳಿ ಬಾಣರಹಳ್ಳಿ ಗ್ರಾಮದಲ್ಲಿ 8 ಎಕರೆ ದೊಡ್ಡದಾಗಿ ಅದೊಂದು ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇದೆ. ಈ ಅವಧಿ ಈ ಅವಧಿ ಮುಗಿಸೋಳಗಡೆ ಎಲ್ಲ ಈ ಸುಮಾರು 11 ಎಕರೆ 12 ಎಕರೆ ಜಾಗದಲ್ಲಿ ಬಡವರಿಗೆ, ಕಡು ಬಡವರಿಗೆ, ಯಾರಿಗೆ ಸೂರಿಲ್ಲ ಅಂಥವ್ರಿಗೆ ಮನೆ ನಿವೇಶನ ಕೊಡುವಂಥ ಕಾರ್ಯ 100ಕ್ಕೆ 100 ಭಾಗ ನಡೀತಾ ಇದೆ. ಮುಗಿಸ್ಕೊಡ್ತೀವಿ ಆ ಕಾರ್ಯನ. ಈಗ ಆಲ್ರೆಡಿ ಮಳೆಗಾಲ ಬಂದಿದೆ. ಈ ಒಂದು ವಿಚಾರವಾಗಿ ಮಳೆಗೆ ಅತಿವೃಷ್ಟಿ ಆಗೋದ್ರಿಂದ ಅದು ಯಾವುದೇ ರೀತಿಯಾಗಿ ಯಾವ ಗ್ರಾಮಗಳಿಗೆ ಚರಂಡಿ ನೀರು ತುಂಬದೆ ಮಳೆಗಳಿಗೆ ಆಗ್ದಂಗೆ ಒಂದು ಕ್ರಮ ಏನು ತಗೋ? ಕ್ರಮ ಏನಿಲ್ಲ ಸರ್, ಏನು ಇಮ್ಮಿಡಿಯೇಟಾಗಿ ದೂರ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಅಧ್ಯಕ್ಷರು ಮತ್ತು ನಮ್ಮ ಮೆಂಬರ್ಗಳು ಮತ್ತು PD ಅವರು ಇಮಿಡಿಯೇಟಾಗಿ ಹೋಗಿ ಎಲ್ಲೇ ಇರಲಿ ಪಕ್ಷಾತೀತವಾಗಿ ಅದನ್ನು ಬಗೆಹರಿಸ್ಕೊಡ್ತಾರೆ ಸರ್. ಎಲ್ಲೇನಾಗಲಿ ಈ ಪಂಚಾಯತಿ ಒಳಗಡೆ ಯಾವುದೇ ಗ್ರಾಮದಲ್ಲಾಗಲಿ. ಯಾಕಂದರೆ ಮಳೆಗೆ ಯಾರೂ ಕಾರಣ ಅಲ್ಲ. ನಮಗೊಂಥರ ಮಳೆ ಖುಷಿನೂ ಹೌದು, ನೋವು ಹೌದು. ಈಗ 3 ದಿನದಿಂದ ಮಳೆ ಬೀಳ್ತಾ ಇದೆ, ಖುಷಿ ಇದೆ. ಈಗ ಬೆಳಗ್ಗೆಯಿಂದ ರಿಪೋರ್ಟ್ಸ್ ಬರೋ ಪ್ರಕಾರ ಮನೆಗಳು ಬಿದ್ದೋಗ್ತಾವೆ, ನೀರುಗಳು ಹರ್ಕೊಂಡು ಹೋಗ್ತಾವೆ ಅಂತಾರೆ. ಒಂದು ಕಡೆ ಖುಷಿ 80% ಇದ್ದರೆ 20% ನೋವು ಇದೆ. ಯಾಕೆಂದರೆ ನಮಗೆ ನೀರುಗಳಿಲ್ಲ ಇಲ್ಲಿ. ಅದರಲ್ಲೂ ವಿಶೇಷವಾಗಿ ಈ ದೇವನಗುಂದಿ ಪಂಚಾಯತಿ ಸ್ವಲ್ಪ ಹೈಟಲ್ಲಿರೋದ್ರಿಂದ ನಮ್ಮ ಮುತ್ಸಂದ್ರ ಸಮೇತನಹಳ್ಳಿ ಹೆಂಗೋ ಮ್ಯಾನೇಜ್ ಆಗ್ತಾಯಿದೆ ನೀರುಗಳಿಗೆ. ಇಲ್ಲಿ 1200 ಅಡಿ 1400 ಅಡಿ ಕೊರಿಬೇಕು. ಅಂದೇನಹಳ್ಳಿ, ಸೋಮಲಾಪುರ, ಲಿಂಗದೀರ್ಮಲ್ಸಂದ್ರ ನಾವು ಈ ಭಾಗಕ್ಕಂತೂ ಹೋದರೆ ನೀರು ಸಿಕ್ಕೋದೇ ಗ್ಯಾರಂಟಿ ಇಲ್ಲ. ಈ ಥರ ಯಥೇಚ್ಛವಾಗಿ ಮಳೆ ಬಿದ್ದು ಕೆರೆ ಕೋಡಿ ಹೋದರೆ, ಕೆರೆಗಳಿಗೆ ನೀರು ಬಂದರೆ ಅಕ್ಕಪಕ್ಕ ನಾವು ಬೋರ್ವೆಲ್ ಕೊರೆಸಿದ್ರೆ ಗ್ರಾಮಕ್ಕೆ ನೀರು ಕೊಡೋಂಥ ಕಾರ್ಯ 100% ಆಗ್ತಾಯಿದೆ. ಅದರಲ್ಲೂ ವಿಶೇಷವಾಗಿ ಶರತ್ ಬಚ್ಚೇಗೌಡರು ಶಾಸಕರಾದ ಮೇಲೆ ಪ್ರತಿಯೊಂದು ಊರಲ್ಲೂ ಮೊನ್ನೆ ಇಮಿಡಿಯೇಟಾಗಿ ದೇವನಗುಂದಿಗೆ ಬೋರ್ವೆಲ್ ಕೇಳಿದ್ರು. ನಮ್ಮ DK ಮಂಜಣ್ಣವರು ಮತ್ತು ಮೆಂಬರ್ಗಳು ಇಮಿಡಿಯೇಟಾಗಿ ಕೊರೆಸ್ಕೊಟ್ರು. ಅದರಲ್ಲಿ ಎಷ್ಟು ನೀರು ಬಿದ್ದಿದೆ ಅಂದರೆ ನಮ್ಮ ಹೋಬಳಿಯೆಲ್ಲ ಬಿದ್ದಿಲ್ಲ, ಅಷ್ಟೊಂದು ನೀರು ಬಿದ್ದಿದೆ.